ಲಾಡ್ಜ್ನಲ್ಲಿ ರೂಮ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಕೈಯಲ್ಲಿ ಮಚ್ಚು ಲಾಂಗ್ ಹಿಡಿದು ಕಂಡಲ್ಲಿ ಕಲ್ಲು ತೂರಾಟ ಎಸಗಿರೋದು. ಲಾಡ್ಜ್ನಲ್ಲಿ ರೂಮ್ ಕೊಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಕಿಡಿಗೇಡಿಗಳು ಈ ರೀತಿಯಾಗಿ ಕೈಯಲ್ಲಿ ಮಚ್ಚು ಲಾಂಗ್ ಅನ್ನ ಹಿಡ್ಕೊಂಡು ಕಂಡಲ್ಲಿ ಒಂದಷ್ಟು ಗಲಾಟೆ ಗಲಭೆಗಳನ್ನು ಎಬ್ಬಿಸಿದ್ದಾರೆ. ಕಲ್ಲು ತೂರಾಟದಿಂದಾಗಿ ಬೈಕ್ಗಳು, ಕಾರಿನ ಗಾಜುಗಳು ಪುಡಿ ಆಗಿದ್ದಾವೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಿರೋ ಘಟನೆ ಇದು. ಜೂನ್ 15ನೇ ತಾರೀಕು ರಾತ್ರಿ ನಡೆದಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಾರು ಹಾಗೂ ಐದಕ್ಕೂ ಹೆಚ್ಚು ಬೈಕ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಕಾರನ್ನ ಜಖಂಗೊಳಿಸಿದ್ದಾರೆ, ಕಾರಿನ ಗಾಜುಗಳನ್ನು ಒಡೆದುಹಾಕಿದ್ದಾರೆ. ಅಷ್ಟೇ ಅಲ್ಲ, ಬೈಕ್ಗಳನ್ನು ಕೂಡ ಜಖಂ ಮಾಡಿದ್ದಾರೆ. ವೃಂದಾವನ ಅನ್ನುವಂಥ ಲಾಡ್ಜ್ಗೆ ಹೋಗಿದ್ದಾರೆ. ಇವರು ಕುಡ್ಕೊಂಡು ಹೋಗಿದ್ದಕ್ಕೆ ಕಾರಣ ಅವರು ಹೋಟೆಲ್ನ ಮಾಲೀಕರು ಅಥವಾ ಲಾಡ್ಜ್ನ ಮಾಲೀಕರೇನಿದ್ದಾರೆ ರೂಮ್ ಕೊಟ್ಟಿಲ್ಲ. ಇವರಿಗೆ ರೂಮ್ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ರು ಅನ್ನುವಂಥ ಕಾರಣಕ್ಕೇ ರೊಚ್ಚಿಗೆದ್ದು ಈ ರೀತಿಯಾಗಿ ಅಲ್ಲಲ್ಲಿ ಒಂದಷ್ಟು ಕಲ್ಲು ತೂರಾಟ ಎಸಗಿದ್ದಾರೆ, ಬೈಕ್ಗಳನ್ನ ಜಖಂ ಮಾಡಿದ್ದಾರೆ, ಲಾಡ್ಜ್ನ ಗ್ಲಾಸನ್ನು ಕೂಡ ಒಡೆದು ಹಾಕಿದ್ದಾರೆ. ಓತಾರಿ ಗಲ್ಲಿ, ಹೊಸಪೇಟ್ ಗಲ್ಲಿಯಲ್ಲೂ ಕೂಡ ಕಲ್ಲು ತೂರಾಟ ಮಾಡಿರೋದು ಈ ಆರೋಪಿಗಳು. ಸದ್ಯ ಇವ್ರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಈ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಈಗ ಬಲೆ ಬೀಸಿದ್ದಾರೆ. ಟೋಟಲ್ 5 ಮಂದಿ ಬಂದಿರ್ರಿ. ಅವ್ರು 5 ಮಂದಿ ಬಂದಾಗ್ರಿ ಇಬ್ರು ಮಂದಿ ಕೊಡೋರ್ ಇದ್ರೆ 3 ಮಂದಿ ಒಟ್ಟು ಬೇರೆದವ್ರು ಇದ್ರಿ. ಇಬ್ರು ಮಂದಿದ ಮುಖ ಪರಿಚಯ ಇದ್ರಿ. ನಂಗೆ ಏನಾಯ್ತು, ರೂಮ್ ಕೆಳಗೆ ಬಂದಿರಿ, ರೂಮ್ ಫುಲ್ ಡ್ರಿಂಕ್ಸ್ ಮಾಡ್ರಿ, ಡ್ರಿಂಕ್ಸ್ ಮಾಡೋಣ, ರೂಮ್ ಇಲ್ಲ ಅಂತ ಹೇಳಿ ಹೊಳ್ಳಿ ಹೋದ್ರಿ. ಹೊಳ್ಳಿ ಒಂದು ತಾಸು ಬಿಟ್ಟು ಬಂದ್ರಿ, ಅಂಗಡಿ ಕಾಲು ಹೋಗಿದ್ರಿ. ಇಲ್ಲಿ ನಮ್ಮ ಒಬ್ಬ ಮನುಷ್ಯ ಇದ್ರಿ, ಅವ್ಗೂ ಕಾಲು ಹೋಗಿದ್ರು. ಆ ಕಡೆದ ಬಹುಶಃ ಅವು ಎಲ್ಲ ಹೊಡೆದ್ರಂತ ಸುದ್ದಿ ಬಂದಿದ್ರಿ ಸರ್. ಅವು ನಂಗೆ ಸುದ್ದಿ ಬಂದಿದ್ದ ಬೆಳಿಗ್ಗೆ ಬಂದಿದ್ರಿ. ನಂಗೆ ಅಂತ ನಾವೇ ಹೋಗಿನ್ರಿ ನೋಡಾಕ್ರಿ ಅಂತ. ಈಗ ಇಲ್ಲೊಂದು ಗಾಡಿ ಹೊಡೆದಾರ 4 ವೀಲರ್, ಮತ್ತೆ ಈ ಕಡೆ ಹೊಸಬೆಡಗಲ್ಲಿ ಒತ್ತರಗಲ್ಲಾಗ್ರಿ, ಮತ್ತ ಅಲ್ಲಿ ಹೊಡೆದಾರ ಗಾಡಿಗಳ್ರಿ. ಮತ್ ಕೈಯಾಗ ಚಾಕುಗಳು ಇದ್ದು ಅಂತ ನಮ್ ಹುಡುಗರು ಹೇಳತ್ತಾರ. ಒಟ್ ಚಾಕುಗಳು ಅಂತ ನಮ್ ಹುಡುಗರ ನೋಡಾರ. ನಂಗ ಆಮೇಲೆ ಹೇಳ್ರಿ, ನಮ್ಮ ಹುಡುಗರೆಲ್ಲ ಹೇಳ್ರಿ ಸರ್. ಟೋಟಲ್ 5 ಮಂದಿ ಬಂದಿರ್ರಿ. ಅವ್ರು 5 ಮಂದಿ ಬಂದಾಗ್ರಿ ಇಬ್ರು ಮಂದಿ ಕೊಡೋರ್ ಇದ್ರೆ 3 ಮಂದಿ ಒಟ್ಟು ಬೇರೆದವ್ರು ಇದ್ರಿ. ಇಬ್ರು ಮಂದಿದ ಮುಖ ಪರಿಚಯ ಇದ್ರಿ. ನಂಗೆ ಏನಾಯ್ತು, ರೂಮ್ ಕೆಳಗೆ ಬಂದಿರಿ, ರೂಮ್ ಫುಲ್ ಡ್ರಿಂಕ್ಸ್ ಮಾಡ್ರಿ, ಡ್ರಿಂಕ್ಸ್ ಮಾಡೋಣ, ರೂಮ್ ಇಲ್ಲ ಅಂತ ಹೇಳಿ ಹೊಳ್ಳಿ ಹೋದ್ರಿ. ಹೊಳ್ಳಿ ಒಂದು ತಾಸು ಬಿಟ್ಟು ಬಂದ್ರಿ, ಅಂಗಡಿ ಕಾಲು ಹೋಗಿದ್ರಿ. ಇಲ್ಲಿ ನಮ್ಮ ಒಬ್ಬ ಮನುಷ್ಯ ಇದ್ರಿ, ಅವ್ಗೂ ಕಾಲು ಹೋಗಿದ್ರು. ಆ ಕಡೆದ ಬಹುಶಃ ಅವು ಎಲ್ಲ ಹೊಡೆದ್ರಂತ ಸುದ್ದಿ ಬಂದಿದ್ರಿ ಸರ್. ಅವು ನಂಗೆ ಸುದ್ದಿ ಬಂದಿದ್ದ ಬೆಳಿಗ್ಗೆ ಬಂದಿದ್ರಿ. ನಂಗೆ ಅಂತ ನಾವೇ ಹೋಗಿನ್ರಿ ನೋಡಾಕ್ರಿ ಅಂತ. ಈಗ ಇಲ್ಲೊಂದು ಗಾಡಿ ಹೊಡೆದಾರ 4 ವೀಲರ್, ಮತ್ತೆ ಈ ಕಡೆ ಹೊಸಬೆಡಗಲ್ಲಿ ಒತ್ತರಗಲ್ಲಾಗ್ರಿ, ಮತ್ತ ಅಲ್ಲಿ ಹೊಡೆದಾರ ಗಾಡಿಗಳ್ರಿ. ಮತ್ ಕೈಯಾಗ ಚಾಕುಗಳು ಇದ್ದು ಅಂತ ನಮ್ ಹುಡುಗರು ಹೇಳತ್ತಾರ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ನಿಜಕ್ಕೂ ಕೂಡ ಈ ರೀತಿಯ ಗಲಾಟೆ ಗಲಭೆಗಳು ಅಂತ ಬಂದಾಗ ಬೆಳಗಾವಿಯಲ್ಲಿ ಹೆಚ್ಚು ಆಗ್ತಾನೆ ಇರುತ್ತೆ. ಬಟ್ ಇಲ್ಲಿ ರೀಸನ್ ಬೇರೆ ಇದೆ. ಕುಡಿದು ಪುಂಡಾಟಿಕೆ ನಡೆಸಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಏನ್ ಮಾಡ್ತಿದ್ದಾರೆ? ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ಮೇ 15ರ ರಾತ್ರಿ ಏನಂದ್ರೆ 5 ಜನ ಒಂದು ಯುವಕರ ಗುಂಪು ವೃಂದಾವನ್ ಹೋಟೆಲ್ಗೆ ಬರ್ತಾರೆ. ಆ ಒಂದು ಹೋಟೆಲ್ ಅಲ್ಲಿ ಬಂದು ಲಾಡ್ಜ್ ಅನ್ನ ಕೇಳುವಂತ ಕೆಲಸವನ್ನ ಒಂದು ಯುವಕರು ಮಾಡ್ತಾರೆ. ಆದ್ರೆ ಯಾವಾಗ ಲಾಡ್ಜ್ ಕುಡಿದು ಬಂದಿರತಕ್ಕಂತ ಕಾರಣಕ್ಕಾಗಿ ಲಾಡ್ಜ್ ಮಾಲೀಕ ಅವ್ರಿಗೆ ರೂಮ್ ಕೊಡೋದಕ್ಕೆ ನಿರಾಕರಿಸ್ತಾನೆ. ತದನಂತರ 1 ಗಂಟೆ ಬಳಿಕ ವಾಪಸ್ ಬಂದಂತ ಒಂದು ಯುವಕರ ಗುಂಪೇನಿದೆ ಆ ಲಾಡ್ಜ್ ಮೇಲೆ ಕಲ್ಲು ತೂರಾಟ ನಡೆಸುತ್ತೆ. ಜೊತೆಗೆ ಲಾಡ್ಜ್ ಮುಂದೆ ಕೂತಂತ ಇದಂತ ಕಾರ್ಗಳ ಮೇಲೆ ಕಲ್ಲು ತೂರಾಟ ಆಗಿರ್ಬೋದು, ಮತ್ತು ಅದೇ ಒಂದು ಲಾಡ್ಜ್ ಮಾರ್ಗದಲ್ಲಿದ್ದಂತ ಅನೇಕ ಬೈಕ್ಗಳ ಮೇಲೆ ಕೂಡ ಒಂದು ಕಲ್ಲು ತೂರಾಟ ಮಾಡುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಕಿಡಿಗೇಡಿಗಳು ಕೈಯಲ್ಲಿ ಮಾರಕಾಸ್ತ್ರ ಹಿಡ್ಕೊಂಡು ಬಂದು ಈ ಒಂದು ಗಲಾಟೆ ಮಾಡಿದ್ದಾರೆ ಅನ್ನೋಂತ ಆರೋಪನ ಈಗ ಲಾಡ್ಜ್ ಮಾಲೀಕರು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಜೊತೆಗೆ ಈ ಒಂದು ಗಲಾಟೆ ಮಾಡಿದಂತ ಆರೋಪಿಗಳಲ್ಲಿ 2 ಆರೋಪಿಗಳ ಪರಿಚಯ ಗುರುತು ಇದೆ ಅನ್ನೋಂತ ವಿಚಾರವನ್ನ ಲಾಡ್ಜ್ ಮಾಲೀಕ ಇದ್ದಾನೆ. ಅವರು ಮಹಾರಾಷ್ಟ್ರದ ಮೂಲದವರು ಅನ್ನೋದು ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಈಗ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.